ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಸೀರೀಸ್ ಆಫ್ ಕ್ಯಾಶ್ ಫ್ಲೋ. ಫ್ಯೂಚರ್ ವ್ಯಾಲ್ಯೂನಲ್ಲಿ ಆ್ಯನ್ಯುಟಿ ಸೀರೀಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಕ್ಯಾಶ್ ಫ್ಲೋ ಆ್ಯಂಡ್ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ ಮಾಡಿದೆ. ಇದು ಬಂದು ಥರ್ಡ್ ಮೆಥಡ್, ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಸೀರೀಸ್ ಕ್ಯಾಶ್ ಫ್ಲೋನ ಮಾಡ್ತಾ ಇದ್ದೀನಿ. ಸೊ ನಾನು ಆ ವಿಡಿಯೋನ ಆಲ್ರೆಡಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ಯೂಚರ್ ವ್ಯಾಲ್ಯೂ ಬಗ್ಗೆ. ಸೊ ನೀವು ಅದನ್ನು ನೋಡಿ. ಆ್ಯಂಡ್ ಈ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಸೀರೀಸ್ ಆಫ್ ಕ್ಯಾಶ್ ಫ್ಲೋ ಫಾರ್ಮುಲಾ ಏನು ಬರುತ್ತೆ ಅಂತ ಅಂದರೆ, ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಸೀರೀಸ್ ಈಸ್ ಈಕ್ವಲ್ ಟು ಆರ್ ಇಂಟು 1 ಪ್ಲಸ್ ಐ ಹೋಲ್ ಟು ದ ಪವರ್ ಆಫ್ n ಮೈನಸ್ 1 ಪ್ಲಸ್ ಆರ್ ಇಂಟು 1 ಪ್ಲಸ್ ಐ ಹೋಲ್ ಟು ದ ಪವರ್ ಆಫ್ n ಮೈನಸ್ 2 ಪ್ಲಸ್ ಆರ್ ಇಂಟು 1 ಪ್ಲಸ್ ಐ ಹೋಲ್ ಟು ದ ಪವರ್ ಆಫ್ n ಮೈನಸ್ 3. ಸೊ ಈ ಥರ ಎಷ್ಟು ಇಯರ್ಸ್ಗೆ ಕೊಟ್ಟಿದ್ದಾರೆ ಅಷ್ಟು ಇಯರ್ಗೆ ನಾವು ಈ ಫಾರ್ಮುಲಾನ ತೊಗೊಳ್ತೀವಿ. ಸೊ ಇದ್ರ ಪ್ರಕಾರ ಆ್ಯನ್ಯುಟಿ ಸೀರೀಸ್ ಅಂತ ಅಂದರೆ ಸೇಮ್ ವ್ಯಾಲ್ಯೂಸ್ ಇರುತ್ತೆ, ಬಟ್ ಡಿಫ್ರೆಂಟ್ ಇಯರ್ಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. Calculate the future value of annuity of rupees 5,000 deposited at the end of the each year at 6% for a period of 5 years ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಷ್ಟು ಅಂತಂದರೆ ಆ್ಯನ್ಯುಟಿ ಎಷ್ಟಿದೆ ಅಂತಂದರೆ ಆ್ಯನ್ಯುಟಿ ವ್ಯಾಲ್ಯೂ ಬಂದು 5,000 ಇದೆ. ಸೊ ಡೆಪಾಸಿಟೆಡ್ ಅಟ್ ದ ಎಂಡ್ ಆಫ್ ದ ಈಚ್ ಇಯರ್ ಅಟ್ 6%. ಸೊ 6% ಇಂಟ್ರೆಸ್ಟ್ ರೇಟ್ನ ಕೊಡ್ತಾ ಇದ್ದಾರೆ. ಸೊ ಟೋಟಲ್ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಎಷ್ಟಿರುತ್ತೆ ಅಂತ 5 ಇಯರ್ಸ್ಗೆ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಆರ್ ಬಂದು ಅಮೌಂಟ್, ಆ್ಯನ್ಯುಟಿ ರಿಟರ್ನ್ಸ್ ಎಷ್ಟಿರುತ್ತೆ ಅಂತ ಅಂದರೆ 5,000ಗೆ ಎಷ್ಟಿರುತ್ತೆ ಅಂತ ಚೆಕ್ ಮಾಡಬೇಕು. ವ್ಯಾಲ್ಯೂ ಬಂದು 5,000, ಹೈ ಬಂದು ಇಂಟ್ರೆಸ್ಟ್ ರೇಟ್ 6%, ದಟ್ ಮೀನ್ಸ್ 0.06 ಆ್ಯಂಡ್ ಎನ್ ಬಂದು 5 ಇಯರ್ಸ್ ಇದೆ. ಸೊ ಇದ್ರ ಮೇಲೆ ಫಾರ್ಮುಲಾನ ಅಪ್ಲೈ ಮಾಡೋಣ ಯಾವ ರೀತಿ ಅಂತ. ಸೊ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಈಸ್ ಈಕ್ವಲ್ ಟು R1 ಇಂಟು 1 ಪ್ಲಸ್ ಐ ಹೋಲ್ ಟು ದ ಪವರ್ ಆಫ್ n ಮೈನಸ್ 1 ಪ್ಲಸ್ ಫಸ್ಟ್ ಇಯರ್ಗೆ ಆ್ಯಂಡ್ ಸೆಕೆಂಡ್ ಇಯರ್ಗೆ ಆರ್ into 1 plus I whole to the power of n minus 2. Here 1 is the common factor. And third year ge r into 1 plus I whole to the power of n minus 3. And fourth year ge plus r into 1 plus I whole to the power of n minus 4 plus r into 1 minus I whole to the power of n minus 5. ಸೊ ಈ ರೀತಿ ಫಾರ್ಮುಲಾನ ತಗೋಬೇಕು ಇದು ಆ್ಯನ್ಯುಟಿ ಸೀರೀಸ್ಗೆ. ಸೊ ಇದಾದ್ಮೇಲೆ ನೆಕ್ಸ್ಟು ಇಲ್ಲಿ ಆರ್ ಎಷ್ಟಿದೆ ಅಂತಂದರೆ 5,000 ಇದೆ. ಸೊ ಇದನ್ನು 5,000 ಆ್ಯಂಡ್ 1 ಈಸ್ ದ ಕಾಮನ್ ಫ್ಯಾಕ್ಟರ್. ಐ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂತಂದರೆ 0.06. ಸೊ 1 ಪ್ಲಸ್ 0.06 ನಂಬರ್ ಆಫ್ ಇಯರ್ಸ್ ಎಷ್ಟಿದೆ ಅಂದರೆ ಟೋಟಲ್ 5 ಇದೆ. ಎನ್ ಬಂದು 5 ಮೈನಸ್ 1. ಸೊ ಇದು ಫಸ್ಟ್ ಇಯರ್ಸ್ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂತ. ಹಾಗೆ ಸೆಕೆಂಡ್ ಇಯರ್ಗೆ 5,000 ಇಂಟು 1 ಪ್ಲಸ್ 0.06 ಹೋಲ್ ಟು ದ ಪವರ್ ಆಫ್ 5 ಮೈನಸ್ 2 ಮಾಡ್ತೀವಿ. ಆ್ಯಂಡ್ ಥರ್ಡ್ ಇಯರ್ಗೆ ಆರ್ 5,000 into 1 plus 0.06 whole to the power of 5 minus 3 plus 5,000 into 1 plus 0.06 whole to the power of 5 minus 4 plus 5,000 into 1 plus 0.06 5 minus 5. ಸೊ ಇಲ್ಲಿ 5 minus 5 ಅಂತಂದರೆ ಅಟ್ ದ ಎಂಡ್ ಆಫ್ ದ ಈಚ್ ಇಯರಲ್ಲಿ ನಮ್ಗೆ ಏನಂತಂದರೆ ಇಂಟ್ರೆಸ್ಟ್ ರೇಟ್ನ ಪೇ ಮಾಡಲ್ಲ. ಸೊ ಇಲ್ಲಿ ಎಷ್ಟಾಗುತ್ತೆ ಅಂದರೆ 0 ಆರ್ 1 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಈ ವ್ಯಾಲ್ಯೂ ಬಂತು ಫಸ್ಟ್ ಇಯರ್ ರಿಟರ್ನ್ಸ್, ಸೆಕೆಂಡ್ ಇಯರ್ ರಿಟರ್ನ್ಸ್, ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್ ಆ್ಯಂಡ್ ಫಿಫ್ತ್ ಇಯರ್ಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ನೋಡೋಣ. 5,000 ಹ್ಯಾಸ್ ಇಟ್ ಈಸ್ ಬರ್ಕೊಳ್ಳೋಣ. 1 ಪ್ಲಸ್ 0.06 ಮಾಡಿದ್ರೆ ನಮಗೆ 1.06 5 ಮೈನಸ್ 1 ಅಂತಂದರೆ ಪವರ್ ಟು ದ 4 ಬರುತ್ತೆ. ಆ್ಯಂಡ್ ಪ್ಲಸ್ ಸೆಕೆಂಡ್ ಇಯರಲ್ಲಿ 5,000 1 ಪ್ಲಸ್ 0.06 ಅಂತಂದರೆ 1.06 ಹೋಲ್ ಕ್ಯೂಬ್ ಆರ್ ಪವರ್ ಟು ದ 3 5 ಮೈನಸ್ 2. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ 5,000 ಇಂಟು 1.06 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಎಷ್ಟು ಅಂತಂದರೆ 5 ಮೈನಸ್ 3 ಮಾಡಿದ್ರೆ ಥರ್ಡ್ ಇಯರಲ್ಲಿ 2 ಬರುತ್ತೆ. ಆ್ಯಂಡ್ ಫೋರ್ತ್ ಇಯರ್ಗೆ 5,000 ಇಂಟು 1.06 ಹೋಲ್ ಟು ದ ಪವರ್ ಆಫ್ 1 ಆ್ಯಂಡ್ ಫಿಫ್ತ್ ಇಯರ್ಗೆ 5,000.1.06 ಬರುತ್ತೆ. ಇಲ್ಲಿ ಏನು ವ್ಯಾಲ್ಯೂಸ್ ಬರಲ್ಲ, 0 ಬರುತ್ತೆ. ಅದನ್ನು ನಾವು 1 ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ನೆಕ್ಸ್ಟ್ ಏನಂತಂದರೆ 5,000 ಹ್ಯಾಸ್ ಇಟ್ ಈಸ್ ಬರ್ಕೊಳ್ಳೋಣ. 1.06ನ 4 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಏನು ವ್ಯಾಲ್ಯೂ ಬರುತ್ತೆ ಅಂದರೆ 1.26 ಬರುತ್ತೆ ಫಸ್ಟ್ ಇಯರ್. ಸೆಕೆಂಡ್ ಇಯರಲ್ಲಿ 1.06ನ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 1.19. ಅದೇ ರೀತಿ ಸ್ಕ್ವಯರ್ ಮಾಡಿದಾಗ 1.12 ಆ್ಯಂಡ್ ಒನ್ ಟೈಮ್ 1.06 ಆ್ಯಂಡ್ 1. ಸೊ ಇವಾಗ ಮಲ್ಟಿಪ್ಲಿಕೇಶನ್ ಮಾಡಿಡ 5,000 ಇಂಟು 1.26 ಎಷ್ಟಾಗುತ್ತೆ ಅಂತ ಅಂದರೆ 6,300 ಆಗುತ್ತೆ. ಆ್ಯಂಡ್ ನೆಕ್ಸ್ಟು 5,000 ಇಂಟು 1.1 ಸೆಕೆಂಡ್ ಇಯರಲ್ಲಿ ಎಷ್ಟಾಗುತ್ತೆ ಅಂದರೆ 5,950. ಆ್ಯಂಡ್ 5,000 ಇಂಟು 1.12 ಮಾಡಿದ್ರೆ 5,600.
5000 ಇಂಟು 1.06 ಮಾಡಿದ್ರೆ 5300 ಆಗುತ್ತೆ. ಆ್ಯಂಡ್ 5000 ಇಂಟು 1 ಮಾಡಿದ್ರೆ 5000. ಸೊ ಇದು ಟೋಟಲ್ 5 ಇಯರ್ಸ್ಗೆ ಬಂದಿರೋ ರಿಟರ್ನ್ಸ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್. ಸೊ ಇದನ್ನು ಟೋಟಲ್ ಮಾಡಿದ್ರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಎಷ್ಟಿರುತ್ತೆ ಅಂದರೆ 28,150. ಸೊ ಇಲ್ಲಿ 28,150. ಸೊ ಇದು ಬಂದು ಫ್ಯೂಚರ್ ವ್ಯಾಲ್ಯೂ ಆಗಿರುತ್ತೆ, ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಸಿರೀಸ್. ಸೊ ಇಲ್ಲಿ ಫಸ್ಟು ನಾನು ಸಿಂಗಲ್ ಫ್ಲೋ ಮೆಥಡ್ ಮಾಡಿದ್ದೀನಿ ಆ್ಯಂಡ್ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಇವನ್ ಕ್ಯಾಶ್ ಫ್ಲೋ ಮಾಡಿದ್ದೀನಿ. ಆ್ಯಂಡ್ ಇದು ಥರ್ಡ್ ಮೆಥಡ್ ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಸೀರೀಸ್ ಮಾಡಿದ್ದೀನಿ. ಇದು ಪ್ಲೇಲಿಸ್ಟಲ್ಲಿ ನಾನು 1 by 1 ಅಪ್ಡೇಟ್ ಮಾಡಿದ್ದೀನಿ. ನೀವು ಚೆಕ್ ಮಾಡಿದ್ರೆ ನಿಮಗೆ ಎಲ್ಲ ವೀಡಿಯೋಸ್ಗಳು ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್.